ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಮೊನ್ನೆ ಅಕ್ಕವ್ರಿಗೆ ಹೋಗ್ಬೇಕಾದ್ರೆ ತೆಗ್ದಂಥ ವಿಡಿಯೋ ಇದು. ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಒಂದು ಬ್ಲಾಗ್ ಮಾಡಿದ್ದೀನಿ ನೋಡಿ. ಇಲ್ಲಿ ಹೋಗ್ಬೇಕಾದ್ರೆ ನಾವು ಅರ್ಲಿ ಮಾರ್ನಿಂಗೇ ಬಿಟ್ವಿ. ಅಲ್ಲಿ ಒಂದು 8:30 9 o'clock ಎಲ್ಲ ರೀಚ್ ಆದ್ವಿ. ಹೋಗೋಷ್ಟರಲ್ಲಿ ಅಕ್ಕ ಇಡ್ಲಿ ಎಲ್ಲ ಮಾಡಿದ್ರು, ಟಿಫನ್ ಎಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ತೋಟದ ಹತ್ರ ಹೋಗೋಣ ಅಂತ ಹೊರಟ್ವಿ. ಹಾಗೆ ನಡ್ಕೊಂಡೇ ಹೋಗೋಣ, ವಾಕ್ ಆಗುತ್ತೆ ಅಂತೇಳಿ ನಡ್ಕೊಂಡು ಹೊರಟ್ವಿ. ಹತ್ತತ್ರ ಒಂದು 1.5 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಹಾಗೆ ಹೋಗ್ತಿದ್ದಾಗೆ ನಮ್ಮ ಅಕ್ಕನ ಮೊಮ್ಮಗ ಪಾಪ್ಕಾರ್ನ್ ತಿನ್ನಬೇಕು ಅಂತಿದ್ದ. ಅದೇನು ಜೋಳದ್ದು ನೋಡಿಬಿಟ್ಟು ಅಮ್ಮ ಪಾಪ್ಕಾರ್ನ್ ಬೇಕು ಅಂತಿದ್ದ. ಅದು ತಿನ್ನೋದಲ್ಲಪ್ಪ ಅಂತ ಹೇಳಿದ್ರು, ಕೇಳ್ತಿಲ್ಲ ನಮ್ಮ ಪಾಪು. ಸರಿ ಅಂತ ಅವನಿಗೆ ಅದನ್ನೆಲ್ಲ ತೋರಿಸ್ಕೊಂಡು ಅದೆಲ್ಲ ಕೀಳ್ತಾಯಿದ್ರು ಅವರೆಲ್ಲ. ಅದೆಲ್ಲ ತೋರಿಸ್ಕೊಂಡು ಹಾಗೆ ಹೊರಟ್ವಿ. ಅಲ್ಲಿ ಹೋಗ್ತಿದ್ದಾಗೆ ಪಂಪ್ ಸೆಟ್ ಸಿಕ್ತು. ಮಕ್ಕಳಿಗೆ ಪಂಪ್ ಸೆಟ್ ಅಂತ ಆ್ಯಕ್ಚುಲಿ ನಾನು ಈ ಏಜಲ್ಲಿ ನಮ್ಮ ಪಾಪು ಈ ಏಜಲ್ಲೇ ನಾನು ಕೂಡ ಈ ಊರಲ್ಲಿದ್ದೆ. ನಾನು 5 ವರ್ಷ ಇಲ್ಲೇ ಓದಿದ್ದು, ಇಲ್ಲೇ ಅಕ್ಕನ ಹತ್ರನೇ ಬೆಳೆದಿದ್ದು. ಹಾಗಾಗಿ ನನಗೆ ಈ ಊರಂದರೆ ತುಂಬಾ ಒಂದು ಒಳ್ಳೆ ಮೆಮೊರೀಸ್ ಇದೆ ಈ ಊರಲ್ಲಿ. ಈ ಪ್ಲೇಸೆಲ್ಲ ನಾನು ತುಂಬ ಓಡಾಡಿದಂಥ ಪ್ಲೇಸ್ ಇದೆಲ್ಲ. ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಈ ಆಂಟಿ ಇವರೆಲ್ಲ ಇದ್ಕೊಂಡು ನಮ್ಮನ್ನು ವಿಡಿಯೋ ಮಾಡಿ ಹಾಕಿ ಸ್ವಲ್ಪ ದುಡ್ಡು ಬರೋಂಗೆ ಮಾಡಿ ಅಂತ ಹೇಳಿ ನಗ್ತಿದ್ರು. ಹಾಗೆ ಹೊರಟ್ವಿ ನಾವು. ನೋಡಿ, ನಮ್ದು ಆ್ಯಕ್ಚುಲಿ ಈ ರೋಡಲ್ಲ, ಈಗ ಅದೇನೋ ರೋಡು ನಮ್ಮ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ. ಹಾಗಾಗಿ ನಾವು ಈ ಕಡೆ ಬೇರೆ ಜಮೀನು ಒಳಗಡೆ ಹಸಿ ಬಂದ್ವಿ. ಹಾಗೆ ಬರ್ತಾ ಇಲ್ಲಿ ನಮ್ಮ ಚಿಕ್ಕ ಮಾವವ್ರ ಮನೆ ಹತ್ರ, ದೊಡ್ಡ ಮಾವವ್ರ ಮನೆ ಹತ್ರ ಒಂದು ನಾಯಿ ಮರಿ ಹಾಕಿತ್ತು. ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನಮ್ಮ ತೋಟದ ಹತ್ರ ಹೋದ್ವಿ. ಅಷ್ಟರಲ್ಲಿ ನಮ್ಮ ಮಾವ ಕಾಯ್ತಾಯಿದ್ರು. ಅವರೆಕಾಯಿ ಎಲ್ಲ ಕಿತ್ತಿಟ್ಕೊಂಡು ಅವರು ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸರಿ ಅಂತ ನಾವು ಹೋದ್ವಿ. ಅಲ್ಲೆಲ್ಲ ಸ್ವಲ್ಪ ವಿಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಪಾಪ ಅಲ್ಲಿ ಹೋಗಿದ ತಕ್ಷಣ ಎಳ್ನೀರು ಕೇಳ್ತು. ಆಲ್ರೆಡಿ ನಾವು ಮನೇಲಿ ಕುಡ್ದಿದ್ವಿ, ಅವನು ಕುಡ್ದಿರಲಿಲ್ಲ. ಹಾಗಾಗಿ ಇಲ್ಲಿ ಬಂದು ಅವನು ಎಳ್ನೀರು ಕುಡ್ದ. ನಾವು ಹಾಗೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನೋಡಿ, ಈ ಮರದ ಹತ್ರ ನಿಂತಿದ್ರೆ ಅವಶ್ಯಕತೆ ಎಲೆಗಳೆಲ್ಲ ಉದುರ್ತಿದ್ವು. ತುಂಬ ಚೆನ್ನಾಗಿ ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಒಂದೊಂದು ವಿಡಿಯೋ ಮಾಡ್ಕೊಂಡ್ವಿ. ಯಾರೆಲ್ಲ ಹಳ್ಳಿಗೆ ಹೋದ್ರೆ ಈ ರೀತಿ ಎಂಜಾಯ್ ಮಾಡ್ತೀರಾ? ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ. ಹಳ್ಳಿಗೆ ಅಂತಲ್ಲ, ಎಲ್ಲಿ ಹೋದ್ರೂ ನಾವು ಒಂದೊಂದು ಮೂಮೆಂಟ್ ಕೂಡ ಎಂಜಾಯ್ ಮಾಡ್ತೀವಿ. ಯಾಕೆಂದರೆ ಎಲ್ರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಯಾವಾಗಲೂ ಅದೇ ರೀತಿ ಇರೋಕ್ಕಾಗಲ್ಲ ಅಲ್ವಾ? ಸಿಗೋ ಒಂದೊಂದು ಸ್ವಲ್ಪ ಟೈಮ್ನೂ ಎಂಜಾಯ್ ಮಾಡಬೇಕು, ಪ್ರತಿಯೊಂದು ಮೂಮೆಂಟು ಎಂಜಾಯ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಕಷ್ಟಗಳಿರ್ತಾವ್ರಿ, ಅದನ್ನೆಲ್ಲ ಬದಿಗಿಟ್ಟು ಖುಷಿಯಾಗಿರಬೇಕು. ನಮ್ಮವರು ಅಂತ ಇದ್ದಾಗ, ನಮ್ಮನ್ನು ಇಷ್ಟಪಡೋರು ಅಂತ ಇದ್ದಾಗ ಅವ್ರ ಜೊತೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ನ ಖುಷಿಯಾಗಿ ಕಳಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನಾವೆಲ್ಲರೂ ಹಾಗೆ ಇರ್ತೀವಿ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಇದಾಕಿದ್ದಾರೆ, ಏನು ಅಡಿಕೆ ತೋಟ, ಅಡಿಕೆ ಗಿಡ ಹಾಗೆ ಅದು ಇನ್ನೊಂದು ಸುಗಂಧರಾಜನ ಹೂವಿನ ಗಿಡ. ಅದೆಲ್ಲ ಸ್ವಲ್ಪ ಕಳೆ ಎಲ್ಲ ಬೆಳ್ಕೊಂಬಿಟ್ಟಿದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಂತ. ಹಾಗಾಗಿ ಅದೆಲ್ಲ ನೋಡ್ಸ್ಲಿಕ್ಕಾಗಲಿಲ್ಲ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಮತ್ತೆ ವಾಪಸ್ಸು. ಹಾಗೆ ಹೋಗ್ತಾ ಅಲ್ಲಿ ತೆಂಗಿನ ಗರಿ ತೊಗೊಂಡು ಹಾಗೆ ಹೊರಟಿದ್ರು. ಆ ತೆಂಗಿನ ಗರಿಲಿ ಅವರೇನೋ ಆಟ ಆಡ್ತಾರೆ ನೋಡಿ. ಇಲ್ಲಿ ಅದನ್ನು ಒಂದೇ ಗರಿ ಇಟ್ಕೊಂಡು ನಮ್ಗೆ ಬಿಟ್ಟರೆ ಮೇಲೆ ಹೋಗುತ್ತೆ. ಅದು ತುಂಬ ಚೆನ್ನಾಗಿತ್ತು. ಅದೊಂದು ಸ್ವಲ್ಪ ಆಟ ಆಡ್ಕೊಂಡು, ಇಲ್ಲಿ ನೋಡಿ ಮುಟ್ಟಿದ್ರೆ ಮುನಿ ಅಂತೀವಲ್ಲ, ಇದೆಷ್ಟು ಖುಷಿ ಆಗುತ್ತಲ್ಲ ಈ ರೀತಿ ಮಾಡೋದು. ಸಣ್ಣ ಖುಷಿ ಕೂಡ ತುಂಬಾ ಖುಷಿ ಕೊಡುತ್ತೆ ವಿಷಯಗಳು ಕೂಡ ಅಲ್ವಾ? ನೋಡಿ, ಇವೆಲ್ಲ ಸಿಗಲ್ಲ. ಹಾಗೆ ಬರ್ತಾ ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಹಸು ಕರು ಹಾಕಿತ್ತು ನೋಡಿ. ಅದು ಎಷ್ಟು ಪ್ರೀತಿ ಮಾಡುತ್ತೆ ಅಂತ. ಅಲ್ಲಿ ನೋಡಿ, ಆ ಬಟ್ಲಲ್ಲಿ ನೀರು ಇಟ್ಟಿದ್ದಾರಲ್ಲ, ಆ ನೀರಲ್ಲಿ ಬಾಯಿನ ಹದ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಳುತ್ತೆ ನೋಡಿ. ಕಾಣ್ತಿದ್ಯಾ? ಎಷ್ಟು ಚೆನ್ನಾಗಿ ನೋಡಿ, ತಗೊಂಡು ನೀಟಾಗಿ ಒರೆಸ್ಕೊಳ್ಳುತ್ತೆ. ಬರೀ 2 hour ಆಗಿದೆ ಅಷ್ಟೇ ಇದು ಮರಿ ಹುಟ್ಟು. ಎಷ್ಟು ಮುದ್ದಾಗಿದೆ ನೋಡಿ. ತಾಯಿ ಪ್ರೀತಿ ಅನ್ನೋದು ಅದಕ್ಕೆ ಅಲ್ವಾ? ಎಷ್ಟು ಕ್ಲೀನ್ ಮಾಡ್ಕೊಳ್ತಿದ್ದೆ ಮಗುನ. ಹಾಗೆ ಮನೆಗೆ ಬಂದ್ವಿ. ಅವರೆಕಾಯಿ ತಂದಿದ್ರಲ್ಲ ಮಾವ, ಅದೆಲ್ಲ ನೀಟಾಗಿ ಸುಲಿದು ಅಕ್ಕ ಟೀ ಕೊಟ್ಬಿಟ್ಟು ನಾವೆಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡೋಷ್ಟಾಗಲೇ ಅಕ್ಕ ಬಿಸಿ ರಾಗಿ ಮುದ್ದೆ ಹಾಗೆ ಉಪ್ಸಾರು ಮಾಡಿದರು. ಒಬ್ಬಟ್ಟು ಮಾಡ್ತೀನಿ ಅಂದಿದ್ರು, ನಾವು ಬೇಡ ಅಂದ್ವಿ. ಒಬ್ಬಟ್ಟೆಲ್ಲ ಏನು ಬೇಡ, ಉಪ್ಸಾರು ಮುದ್ದೆ ನೋಡಿ. ಯಾರಿಗೆಲ್ಲ ಬಾಯಿ ನೀರು ಇರುತ್ತೆ, ನನಗಂತೂ ತುಂಬಾ ಇಷ್ಟ ಇದು. ಉಪ್ಪೆಸರು ಮತ್ತು ಮುದ್ದೆ ಎಷ್ಟು ಚೆನ್ನಾಗಿತ್ತು. ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ಮಾಡಿದರು. ಅದೆಲ್ಲ ತಿಂದು ರೆಸ್ಟ್ ಮಾಡಿದ್ವಿ. ಇದು ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ದೀಪಗಳ ದಿನ. ಕೆಲಸ ಎಲ್ಲ ಮುಗೀತು ಮಧ್ಯಾಹ್ನದಷ್ಟೊತ್ತಿಗೆ. ಸರಿ, ಹಾಗೆ ತೊರೆ ಹತ್ರ ಹೋಗಿ ತೊರೆ ಬಂದು ಆಗಲೇ ನಿಂತು ಒಂದು 20 ದಿವಸ ಏನೋ ಆಗಿತ್ತಂತೆ. ಮೇಲೆಲ್ಲ ನೀರೇನಿರಲಿಲ್ಲ. ಹಾಗಾಗಿ ಒಳಗಡೆ ಸ್ವಲ್ಪ ತೇವಾಯ್ತಂತೆ. ಇದನ್ನೆಲ್ಲ ಹಗದ್ವಿ. ಇದೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಮಾಡ್ತಿದ್ವಿ. ಕುಡಿಯೋಕ್ಕೆ ನೀರಿಲ್ಲ ಅಂದಾಗ ಈ ಥರ ಹೋಗಿ ತೊರೆನ ಬಂದು ನಿಂತಿದ್ರೆ ಇದೇ ನೀರನ್ನ ನಾವು ಕುಡಿತಿದ್ವಿ. ತುಂಬಾ ಸ್ವೀಟಾಗಿರುತ್ತೆ. ಸರಿ, ಇದಕ್ಕೋಸ್ಕರನೇ ನಾವು ಹೋದ್ವಿ ಅಲ್ಲಿಗೆ. ತೊರೆಯಲ್ಲಿ ನೀರು ಬರ್ತಾವಲ್ಲ ಕೆಳಗಡೆ, ಅದೆಲ್ಲ ಹಾಗಾದರೆ ಕೆಳಗಡೆ ನೀರಿರುತ್ತೆ, ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತಲೇ ನಾವು ಹೋದ್ವಿ. ಹಾಗೆ ಇದೆಲ್ಲ ನೋಡ್ಕೊಂಡು ನೋಡಿ ಎಲ್ಲರೂ ಕುಡಿದ್ವಿ. ತುಂಬಾ ರುಚಿಯಾಗಿರುತ್ತೆ ನೀರು.
ಯಾರೆಲ್ಲ ನಿಮ್ಮೂರಲ್ಲಿ ಇದ್ದು ಈ ರೀತಿ ಮಾಡಿರ್ತೀರಾ ಮರೀದೆ ಕಮೆಂಟ್ ಮಾಡಿ. ಎಲ್ಲರೂ ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದನ್ನು ಚೆನ್ನಾಗಿ ಬಿಟ್ಬಿಟ್ರೆ ಒಂಡು ನೀರೆಲ್ಲ ನೀಟಾಗಿ ಫ್ಯೂರ್ ಆಗುತ್ತೆ. ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ನೀರು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಮೇಲೆಲ್ಲ ಡ್ರೈ ಇರುತ್ತೆ, ಒಳಗಡೆ ಎಲ್ಲ ವೆಟ್ಟಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಆಟ ಎಲ್ಲ ಆಡ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಅಕ್ಕ ದೀಪಗಳಿಗೆ ಅಂತ ಹೂವಿನ ಅಲಂಕಾರ ರೆಡಿ ಮಾಡ್ತಾಯಿದ್ರು. ಅದೇನೋ ಮಾಡ್ತಿದ್ರು, ನಂಗೆ ಗೊತ್ತಾಗಲಿಲ್ಲ ಅದು. ಅದೆಲ್ಲ ಮಾಡ್ಕೊಂಡು ಸಂಜೆ ಆಗೋಯ್ತು. ಅಷ್ಟೊತ್ತಿಗೆ ಒಂದು 6:45 7 ಗಂಟೆ ಆಯಿತು. ಅಷ್ಟರಲ್ಲಿ ದೀಪಗಳು ರೆಡಿ ಆಯಿತು. ತಮಟೆಯವ್ರು ಬಂದರು ಮನೆ ಹತ್ರ. ಅವರೇ ಬಂದು ಕರ್ಕೊಂಡು ಹೋಗೋದಂತಲ್ವ, ಹಾಗಾಗಿ ಬಂದರು. ನಮ್ಮ ಮೀನಾ ದೀಪಗಳು ಎತ್ಕೊಂಡಿದ್ಲು ಆರತಿ. ಅವಳು ದೀಪ ಎಲ್ಲ ಎತ್ಕೊಂಡು ಒಳಗಡೆ ಹೊರಟ್ಲು. ಅವಳು ಹೋದ್ಮೇಲೆ ಅವಳಿಂದ ನಾನು ಮತ್ತು ನಮ್ಮ ಅಕ್ಕ ಶಕ್ಕು ಎಲ್ಲ ಹೊರಟ್ವಿ. ನನ್ನ ಮಗ ಹೇಳ್ತಿದ್ದ ಚಪ್ಪಲ್ ಹಾಕ್ಕೋಬಾರ್ದು, ಬರಿಗಾಲಲ್ಲಿ ಹೋಗಬೇಕು ಅಂತ. ಅದಕ್ಕೆ ನಂಗೆ ಟೆನ್ಷನ್ ಆಯಿತು. ತುಂಬ ದೂರ ಇದೆ, ಕತ್ಲು ಬೇರೆ ಇದೆ, ಸಾಲದಕ್ಕೆ ರೋಡ್ ಬೇರೆ ಸರಿ ಇಲ್ಲ, ಹೇಗಪ್ಪ ಅಂತ ನಂಗೆ ಟೆನ್ಷನ್ ಆಯಿತು. ಆಮೇಲೆ ಅಕ್ಕ ಹೇಳ್ತು, ಇಲ್ಲ ಅವಳು ಯಾರು ಆರತಿ ಎತ್ಕೊಳ್ತಾರೋ ಅವ್ರು ಮಾತ್ರ ಸ್ಲಿಪ್ಪರ್ ಹಾಕ್ಕೋಬಾರ್ದು, ಮಿಕ್ಕಿದ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು ಅಂತ ಅಂದರು. ನೋಡಿ ಇವರೆಲ್ಲ ಹೊರಟ್ರು. ಈಗ ಇದು ಸ್ವಲ್ಪ ದೂರ ಇದೆ ಟೆಂಪಲ್ಲು, ಶ್ರೀ ಚೆನ್ನಸೋಮೇಶ್ವರ ಟೆಂಪಲ್ ಅಂತ. ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗ್ಬೇಕು. ಅಷ್ಟೊತ್ತಿಗೆ 7 ಗಂಟೆ 7:15 ಆಗಿತ್ತು. ಇವರೆಲ್ಲ ಹೊರಟ್ಮೇಲೆ ಇವರಿಂದ ನಾವು ಹೊರಟ್ವಿ. ಅದೆಲ್ಲ ಮುಗಿಸ್ಕೊಂಡು ಅದಕ್ಕೂ ಮುಂಚೆ ತೆಗ್ದಂಥ ಪಿಕ್ಸ್ ಇವು, ರೆಡಿಯಾಗಿ ತಗೊಂಡಂಥ ಪಿಕ್ಸ್ ಇವು. ಇದೆಲ್ಲ ತಗೊಂಡು ಹೊರಟ್ವಿ. ಇದು ಬಂದು ದೇವಸ್ಥಾನದ ಹತ್ರ ತೆಗ್ದಂಥ ಫೋಟೋ ಇದು ನೋಡಿ. ಇದೇ ಜಡೆ ಸೋಮೇಶ್ವರ ಟೆಂಪಲ್ ಅಂತ. ಈ ದೇವ್ರಿಗೋಸ್ಕರನೇ ಆರತಿಗಳನ್ನ ಮಾಡಿದ್ದು. ಇಷ್ಟೇ ಈ ಬ್ಲಾಗು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಮರೀದೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ.